ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ. ಹೇ ದೇವ, ಮಣ್ಣ ಬಸವೇಶ್ವರ, ಈ ಭೂಮಿ ಮೇಲೆ ಹುಟ್ಟಿದ ಸಕಲ ಜೀವರಾಶಿಗಳಿಗೂ ಕೂಡ ಅನ್ನ ನೀಡುವ ರೈತರ ರಟ್ಟೆಯಲ್ಲಿ ಬಲವಾಗಿದೆಯಪ್ಪ ನೀನು. ನಮಗಾಗಿ ಬಿಸಿಲಲ್ಲಿ ಬೆಂದು, ಮಳೆಯಲ್ಲಿ ನೆಂದು, ಕಲ್ಲು ಮುಳ್ಳು ತುಳಿದು ನಮಗಾಗಿ ಅನ್ನವನ್ನು ನೀಡುವ, ಶ್ರಮ ವಹಿಸುವ ಜೀವ ಅಂದ್ರೆ ಅದು ನೀನು ದೇವ. ನೀನು ನಿನ್ನನ್ನೇ ನಂಬಿಕೊಂಡು ಮಣ್ಣಲ್ಲಿ ಮಣ್ಣಾಗಿ ದುಡಿತಿರುವ ಈ ಮಣ್ಣಿನ ಮಕ್ಕಳನ್ನು ಯಾವತ್ತೂ ನೀನು ಕೈ ಬಿಡಬೇಡ ಶಿವನೇ, ಯಾವತ್ತೂ ಕೈ ಬಿಡಬೇಡ. ಅವರನ್ನು ನಿನ್ನ ಕುಕ್ಷಿಯಲ್ಲಿ ಇಟ್ಟುಕೊಂಡು ಕಾಪಾಡುವ ಭಾರ ನಿನ್ನದು ಶಿವನೇ, ನಿನ್ನದು. ಪಾರ್ವತಿ, ಕಾಯಕವೇ ಕೈಲಾಸ, ಧರ್ಮೋ ರಕ್ಷಿತ ರಕ್ಷಿತ. ಈ ಲೋಕದಲ್ಲಿ ಎಲ್ಲಿಯವರೆಗೂ ನ್ಯಾಯ ನೀತಿ ಸತ್ಯ ಧರ್ಮ ಸಹನೆ ಕರುಣೆ ಎಂಬುದು ಎಲ್ಲಿಯವರೆಗೆ ಉದುರುತ್ತದೆಯೋ ಅಲ್ಲಿಯವರೆಗೆ ಕಾಲ ಕಾಲಕ್ಕೆ ಮಳೆಯಾಗಿ ಬೆಳೆ ಚೆನ್ನಾಗಿ ಬಂದರೆ ಎಲ್ಲ ಸಕಲ ಜೀವರಾಶಿಗಳು ಸುಖದಿಂದ ಬಾಳುತ್ತಾರೆ ಪಾರ್ವತಿ. ಅದಕ್ಕಾಗಿ ಆ ನಮ್ಮಪ್ಪ ಈ ಊರನ್ನು ಶ್ರೀ ಗುರು ತಂದೆ ಮಣ್ಣ ಬಸವೇಶ್ವರ ಹುಲಿ ಬಿಡದೆ ಹುಲಿಯಂತೆ ಕಾಯುತ್ತಿದ್ದಾನೆ ಪಾರ್ವತಿ. ನಿಜ ರೀ, ನಿಮ್ಮ ಮಾತು 100ಕ್ಕೆ 100ರಷ್ಟು ಸತ್ಯ. ಆ ಬಸವೇಶ್ವರನ ನಂಬಿಕೊಂಡು ಕಷ್ಟಪಟ್ಟು ಯಾರು ಈ ಭೂಮಿ ತಾಯಿಯಲ್ಲಿ ನಂಬಿಕೊಂಡು ದುಡಿತಾರೋ ಅವ್ರಿಗೆ ಆ ದೇವರು ಯಾವತ್ತೂ ಕೈ ಬಿಟ್ಟಿಲ್ಲ, ಮುಂದೆ ಬಿಡುವುದನೇ ಇಲ್ಲ. ನೋಡಿ, ಈಗ ತಾನೇ ದೇವರ ಪೂಜೆನ ಮುಗಿಸಿದ್ದೀನಿ. ಬನ್ನಿ, ನಿಮಗೂ ದೇವರ ಪ್ರಸಾದ ಕೊಡ್ತೀನಿ. ಪಾರ್ವತಿ, ನೀನು ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಮಠಕ್ಕೆ ಹೋಗೋಣ್ರಿ, ಬಹಳ ದಿನ ಆಯ್ತು ಅಂದಿದ್ದೆ. ಅದಕ್ಕೆ ನಾನು ಸರಿ ಆಯ್ತು ಹೋಗೋಣ ಎಂದುಕೊಂಡಿದ್ದೆ. ಆದರೆ ಅಯ್ಯಯ್ಯಯ್ಯೋ, ಏನ್ರಿ ಇದು ಆದ್ರೆ ಆದ್ರೆ ಅಂತ ರಾಗ ಎಳಿತಿದ್ದೀರಲ್ಲ, ಏನಾಯ್ತು ನಿಮಗೆ? ನೋಡ್ರಿ, ನಾವು ಸಿದ್ಧಾರೂಢ ಅಜ್ಜರ ಮಠಕ್ಕೆ ಹೋಗ್ಲೇಬೇಕು, ಅರ್ಕೆಯನ್ನು ತೀರಿಸ್ಬೇಕು ಅಂತ ನಾನು ನಿಮ್ಗೆ ಆವಾಗ್ಲೇ ಹೇಳಿದ್ನ ತಾನೆ. ಹಂಗಲ್ಲ ಪಾರ್ವತಿ, ಯಾವ ಹರಕೆ ಏನಂತ ಬೇಡಿಕೊಂಡಿದ್ದೆ ಅದನ್ನಾದರೂ ಹೇಳು. ಅಯ್ಯೋ ರೀ, ಅದನ್ನೆಲ್ಲ ನಿಮಗೆ ಹೇಳಕ್ ಆಗಿಲ್ಲ, ನನ್ನ ಮಾತು ಕೇಳಬೇಕು ಅಷ್ಟೇ. ಒಂದ್ ನಿಮಿಷ ಆ ವಿಚಾರ ಬಗ್ಗೆ ಕೇಳಕ್ ಹೋಗ್ಬೇಡ್ರಿ, ಅದನ್ನ ನಾ ಹೇಳ್ತೇನೆ. ಮಲ್ಲೇಶಿ, ಏನ್ ಹೇಳಕ್ ಕುಂತೀಯೋ ನೀನು? ಅದರಿ ಅವ್ವಾರ ಅದರಲ್ರಿ, ಅವ್ವಾರ ಅದರಲ್ರಿ ಮಲ್ಲೇಶಿ, ಅವರ ಹೇಳ್ಬಿಡ್ಲೇನ್ರಿ? ನೀ ಏನೋ ಹೇಳ್ಬೇಡ, ಮಲ್ಲೇಶಿ ನಿಂತ್ಕೋ. ಅಷ್ಟ್ಯಾಕ್ 2 ವರ್ಷ ಕುಂತೀಯೋ? ಪಾರ್ವತಿ ದೇವ್ರಿಗೆ ಹರಕಿ ಓದಿದ ವಿಷಯ ಎಷ್ಟು ದಿನ ಆಯ್ತು ನನಗ ಗೊತ್ತಿಲ್ಲ. ಅಂತಾದ್ರಾಗ ನೀ ಹೆಂಗ್ ತಿಳ್ಕೊಂಡಿದ್ಯೋ ಪುಣ್ಯಾತ್ಮ? ನೋಡ್ರಿ, ನೀವು ಮಲ್ಲೇಶಿನೇನು ಕೇಳ್ಬಾರ್ದು, ಅದು ಏನು ಎತ್ತ ಅಂತ ಯಾವುದನ್ನು ಕೇಳ್ಬಾರ್ದು. ನಾವು ಮಠಕ್ಕೆ ಹೋಗ್ಬೇಕು, ಹರಕಿ ತೀರಿಸ್ಬೇಕು ಅಷ್ಟೇ. ಅಪ್ಪರ, ಅವ್ವಾರ ಹರಕಿ ಹೊತ್ತಿದ್ದೆ ನಿಮ್ಮ ಸಲುವಾಗಿ ಆಗ್ಲಿ, ಈ ಮನಿ ಸಲುವಾಗಿ ಆಗ್ಲಿ, ಅವ್ವಾರ ಸಲುವಾಗಿ ಆಗ್ಲಿ ಹರಕೆ ಹೊತ್ತಿಲ್ರಿ ಅವ್ರ. ಮತ್ ಯಾರ ಸಲುವಾಗಿ? ನನ್ನ ಸಲುವಾಗಿ, ನಾನು ಹೆಂಡತಿ ಸಲುವಾಗಿ ರೀ. ಒಳ್ಳೆ ಸುದ್ದಿ. ಅದಕ್ಕೆ ಸಿದ್ಧಾರೂಢ ಮಠಕ್ಕೆ ಆ ಹರಕೆ ತೀರ್ಸಾಕ ಅವ್ವಾರ ನಿಮ್ಮನ್ನ ಕರ್ಕೊಂಡು ಹೊಂಟಾರ, ಹೌದಲ್ರಿ ಅವ್ವಾರ? ಹೌದು ಮಲ್ಲೇಶ, ನಿನಗೆ ಮದುವೆಯಾಗಿ 8 ವರ್ಷವಾದ್ರೂ ಮಕ್ಕಳು ಇರ್ಲಾರ್ದೆ ನೀನು, ನಿನ್ನ ಹೆಂಡತಿ ಸುಮತಿ, ನೀವಿಬ್ರು ಪ್ರತಿನಿತ್ಯ ಕಷ್ಟಪಡೋದನ್ನ ಕೊರಗೋದನ್ನ ನಾನು ನೋಡ್ತಾ ಇದ್ದೆ. ಅದಕ್ಕೆ ನೀವು ಕೊರಗೋದನ್ನ ಕಂಡು ನನಗೊಂದು ಸ್ವಲ್ಪ ಬೇಜಾರಾಯ್ತು, ದೇವರಿಗೆ ಅರಿಕೆ ಮಾಡ್ಕೊಂಡೆ. ಹೌದ್ರಿ ಅವ್ವರ, ನೀವ್ ಹೇಳೋ ಮಾತ ಖರೆ ಐತಿ. ಇದ್ರ ಸಲುವಾಗಿ ಆ ಬೇಬರ್ಸ್ ನಾನು ಏನ್ ಐತಲ್ರಿ, ಕಂಡ ದೇವ್ರಿಗೆ ಕೈ ಮುಗಿದ ಸಿದ್ಧಾರೂಢ ಮಠಕ್ಕ ಎಷ್ಟು ದೇವರಿಗೂ ಕೈ ಮುಗಿದು ಕಂಡ ದೇವರಿಗೆ ಕೈ ಮುಗಿದು ಬೇಡ್ಕೊಂಡ್ರು ಮಕ್ಕಳ ಭಾಗ್ಯನ ಕೊಟ್ಟಿದ್ದಿಲ್ರಿ ಅಪ್ಪರ. 6 ತಿಂಗಳ ಹಿಂದ
ಶಿವರಾತ್ರಿ ದಿನ ಸಿದ್ಧಾರೂಢ ಮಠಕ್ಕ ಅವ್ವಾರ ನನ್ನ ಹೆಂಡತಿ ಕರ್ಕೊಂಡು ಹೋಗಿ ಹರಕೆ ಹೊತ್ಕೊಂಡು ಬಂದ ಮ್ಯಾಲ ನನಗೂ ಅಪ್ಪ ಆಗೋ ಭಾಗ್ಯ ಸಿಕ್ಕತ್ರಿ. ಅದಕ್ಕೆ ಅವ್ವಾರ ನಿಮ್ಮನ್ನ ಆ ಹರಕೆ ತೀರ್ಸಾಕ್ ಕರ್ಕೊಂಡು ಹೊಂಟಾರ. ಬಾ ಚಲೋ ಆಯ್ತು ಬಿಡಪ್ಪ ಪಾರ್ವತಿ. ಮೆಚ್ಚಿದೆ ಈ ನಿನ್ನ ನಿಸ್ವಾರ್ಥ ಗುಣಕ್ಕೆ. ಈ ಲೋಕದಲ್ಲಿ ಪ್ರತಿದಿನವೂ ಪ್ರತಿ ಕ್ಷಣವೂ ನಾನು ಚೆನ್ನಾಗಿರ್ಬೇಕು, ನನ್ನವರು ಚೆನ್ನಾಗಿರ್ಬೇಕು ಎಂಬ ಸ್ವಾರ್ಥ ತುಂಬಿದ ಈ ಸಮಾಜದಲ್ಲಿ ಬೇರೆಯವರಿಗಾಗಿ ಮಿಡಿದ ಈ ನಿನ್ನ ಹೃದಯವನ್ನು ಕಂಡು ಸತ್ತು ಸ್ವರ್ಗದಲ್ಲಿರುವ ನನ್ನ ಹೆತ್ತ ತಾಯಿ ನೆನಪಾಗುತ್ತಾಳೆ ಪಾರ್ವತಿ. ಪಾರ್ವತಿ, ನಿನ್ನಂತ ಹೆಂಡತಿಯನ್ನು ಪಡೆದ ನಾನೇ ಪುಣ್ಯವಂತ ಪಾರ್ವತಿ, ಪುಣ್ಯವಂತ. ಹಾಗೆಲ್ಲ ಮಾತಾಡ್ಬೇಡಿ. ಯಾಕ್ರಿ ನನ್ನನ್ನು ಯಾಕೆ ಇಷ್ಟೊಂದು ಹೊಗಳ್ತಾ ಇದ್ದೀರಾ? ನಾನೇನಂತದ ಮಾಡಿದ್ದೀನಂತ ಈ ರೀತಿ ನೀವು ಹೊಗಳೋದು ಸರಿಯಲ್ಲ. ಯಾಕಂತಂದ್ರೆ ಮಲ್ಲೇಶನಿಗೆ ಮಗು ಆದ್ರೆ ನಾನು ಸಿದ್ಧಾರೂಢ ಅಜ್ಜನಿಗೆ ಉರುಳು ಸೇವೆ ಮಾಡ್ತೀನಂತ ಆರ್ಕೆ ಮಾಡ್ಕೊಂಡಿದ್ದು ಸತ್ಯ. ಈಗ ಅದೇ ಆರ್ಕೆನ ತೀರಿಸ್ಕೊಂಡ್ ಬರೋಣ ಅಂತ ನಾವೆಲ್ಲರೂ ಅಲ್ಲಿ ಹೋಗೋದು ಸತ್ಯ. ಅದು ಅಲ್ಲದೆ ಈಗ ಮಲ್ಲೇಶನ ಹೆಂಡತಿ ಸುಮತಿ 3 ತಿಂಗಳ ಬಸರಿ ಇದ್ದಾಳ್ರಿ. ಹೌದಾ? ಬಾ ಚಲೋ ಆಯ್ತು. ಹೌದ್ರಿ ಅವರ ಇದ ಖುಷಿ ವಿಷಯನ ಅಲ್ಲಿಂದ ದಸಬಾಯಿ ಬಿಟ್ಕೊಂಡ ಇಲ್ಲಿ ಮಠ ಓಡಾಡಿ ಬಂದೆ. ಹಂಗೋ ಏನೋ ವಿಷಯ ನಿಮ್ಗಿಬ್ಬರಿಗೂ ಗೊತ್ತಾಗೇ ಬಿಟ್ಟೈತಿ. ಹೌದು. ಹಾ ಮಲ್ಲೇಶಿ, ನಿಮ್ಮ ಅವ್ವಾರ್ನ ಅಷ್ಟೊಂದು ಸುಲಭಿದ್ದಾರೆ ಅಂತ ತಿಳ್ಕೊಬೇಡ. ಯಾಕಂದ್ರೆ ಈ ಊರಲ್ಲಿ ಏನೇ ಆದ್ರೂ ಯಾವುದೇ ಶುಭ ಕಾರ್ಯ ನಡೆದ್ರು ಮೊದಲು ಗೊತ್ತಾಗುದು ಈ ನಿಮ್ಮ ಅವ್ವಾರಿಗೆನ. ಅಬ್ಬಾ ಮಾತಾಡಕ್ ನಿಂತ್ರೆ ಅಂದ್ರ 10 ನೆತ್ತಿ ಮೇಲೆ ಬಂದಿದೆ ನಿಮಗೆ ಗೊತ್ತಾಗೋದಿಲ್ಲ. ಏನಂದ್ರೆ ನೀವು ಸುಮ್ಮನೆ ಇರಿ. ಮಲ್ಲೇಶ, ನೀನ್ ಬೇಗ ಮನೆಗೆ ಹೋಗಿ ದೇವಸ್ಥಾನಕ್ಕೆ ನೀನ್ ಹೆಂಡತಿ ಸುಮ್ತಿನ ಕರ್ಕೊಂಡ್ ಬಾ. ನಾವು ಅಲ್ಲಿಗೆ ಬರ್ತೀವಿ. ಎಲ್ಲರೂ ಸೇರಿ ಅಜ್ಜಿಗೆ ಅರಕೆ ತೀರಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಎಲ್ಲರೂ ಸೇರಿ ಮನೆಗೆ ಬಂದ್ರಾಯ್ತು. ಸಾರನ್ನ ಹೋಗಿ ಬರ್ನ ನಾನು ಹೆಂಡತಿ ಕರ್ಕೊಂಡ್ ಬರ್ತೀನಿ, ನೀವಿಬ್ರು ಹಂಗ ಬಂದ್ಬಿಡಿ. ಆಯ್ತು. ಮಲ್ಲೇಶ, ಕೆಲ್ಸಕ್ಕೆ ಹೋಗಪ್ಪ. ಅಪ್ಪ ಆಗೋ ಖುಷಿ ಒಳಗ ನೆಲಾನ ಕಾಣ್ತಿಲ್ವ ನೋ ಮರೆಯ. ಹೌದು ನೋಡ್ರಿ, ಎಷ್ಟೊಂದು ಸಂತೋಷ ಅವನಿಗೆ. ಯಾಕಂದ್ರ ಬಹಳ ವರ್ಷದ ಮೇಲೆ ಅವನ ಅಪ್ಪ ಆಗ್ತಿದ್ದಾನಲ್ಲ, ಅದಕ್ಕೆ ಅಷ್ಟೊಂದು ಅವಸರ ರೀ ಅವನಿಗೆ. ಹೌದೌದು, ಅವಾಗಿರೋ ಅವಸರ ನಮ್ಗಿಬ್ಬರಿಗೆ ಇದ್ದಿದ್ರ ಇಷ್ಟಕ್ಕೆ 4 ಮಕ್ಕಳು ಮನೆ ತುಂಬಾ ಆಟ ಆಡ್ಕೊಂಡಿರ್ತಿದ್ವಲ್ಲ ಪಾರ್ವತಿ. ಸತ್ಯ ರೀ ನಿಮ್ಮ ಮಾತು. ಆದ್ರೆ ನಾನು ಮದುವೆಯಾಗಿ ಮೊದಲ ರಾತ್ರಿ ದಿನ ಬಂದಾಗ ನೀವೇ ಹೇಳಿದ ಮಾತನ್ನು ಇಷ್ಟು ಬೇಗ ಮರೆತು ಬಿಟ್ರೇನು? ನೋಡು, ಮೊದಲು ನನ್ನ ತಮ್ಮನಿಗೆ ಮದುವೆ ಆಗ್ಬೇಕು, ಅವನಿಗೆ ಮಗು ಆಗ್ಬೇಕು, ಆಮೇಲೆ ನಮ್ಮ ಮಗುವಿಗೆ ನಾವು ಜನ್ಮ ಕೊಡೋಣಂತ ನೀವು ತಾನೇ ಹೇಳಿದ್ದು. ಯಾಕ್ರಿ ಹೇಳಿದ ಮಾತು ಇಷ್ಟು ಬೇಗ ಮರೆತು ಬಿಟ್ರೆ ನೀವು? ನಾನೇ ಪಾರ್ವತಿ, ಅವತ್ತು ಆ ನಿರ್ಧಾರ ಕೈಗೊಳ್ಳುವುದಕ್ಕೆ ಒಂದು ದೊಡ್ಡ ಕಾರಣವಿದೆ. ಆ ಕಾರಣ ಏನೆಂಬುದು ಸಮಯ ಬಂದಾಗ ಎಲ್ಲವನ್ನು ನಾನೇ ನಿನ್ನ ಮುಂದೆ ಹೇಳಿಬಿಡ್ತೇನೆ. ಅಲ್ಲಿಯವರೆಗೂ ದಯವಿಟ್ಟು ಏನನ್ನು ಕೇಳಬೇಡ ಪಾರ್ವತಿ. ಇಲ್ಲ ರೀ, ನಿಮ್ಮ ಯಾವುದೇ ವಿಷಯದಲ್ಲಿ ಪ್ರಶ್ನೆ ಮಾಡೋಷ್ಟು ದೊಡ್ಡವಳು ನಾನಲ್ಲ. ನೀವು ತೋರಿಸ್ಕೊಟ್ಟ ಮಾರ್ಗದಲ್ಲಿ ನಡಿಬೇಕಾಗಿದ್ದು ನನ್ನ ಕರ್ತವ್ಯ. ಏನು ಮಹಾರಾಜರು ಹೀಗೆ ಮಾತಾಡ್ಕೊಂಡು ನಿಂದಿರ್ತಿರೋ? ಬೇಗ ಬಟ್ಟೆ ಬದಲಾಯಿಸ್ಕೊಂಡು ಬನ್ನಿ, ಸಿದ್ಧಾರೂಢನ ಮಠಕ್ಕೆ ಹೋಗಿ ಹರಕೆ ತೀರಿಸಿ ಬರೋಣ. ಏನಂತೀರಾ? ಹಂಗಲ್ಲ ಪಾರ್ವತಿ, ಹೆಂಗಿದ್ರು ಇಬ್ಬರು ಹೊರಗಡೆ ಹೊರಟಿದ್ದೇವೆ. ಅದಕ್ಕೆ ಒಂದು ಪ್ರೇಮ ಗೀತೆಯನ್ನಾದರೂ. ಏನ್ರಿ ಇದು? ನೋಡು, ಆದ್ರೆ ಅಂತ ಹತ್ರ ಬರೋಂಗಿಲ್ಲ, ದೂರ ಇರಿ. ಅಯ್ಯೋ ದೂರ ಇರಿ, ಮಗ ಬರ್ತಾನೆ ನೋಡಲ್ಲಿ. ದಾಡರಿ ಛೀ, ನೀವ್ ಹಿಂಗ್ ಮಾಡಿದ್ರೆ ಕಂಪಿಸುವ ಕುಸುಮ ಬಾಲೆ, ಸ್ವರ ಕೂಡಿಸಿ ಹಾಡು ನನ್ನ ಮಧುರ ಕೋಗಿಲೆ. ಅಯ್ಯೋ ಬೇಡರಿ. ನೋಡಿ, ವಿಜಯಲಕ್ಷ್ಮಿ ನಮ್ಮನ್ನೇ ನೋಡ್ತಿದ್ದಾಳೆ. ಈಗಾದ್ರೆ ನಂಗೆ ನಾಚಿಕೆ ಆಗಲ್ವೇನ್ರಿ? ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ದಿನವೂ ಆನಂದವೇ. ಎದ್ದು ಹೀಗೆ ನಾವು ಕುಡಿ ಹಾಡುವಾಗ ಬದುಕು ಸ್ವರ್ಗವೇ. ಆಹಾ ಆಹಾ.
ಹಾಡುವ ನುಡಿಯು ಜೇನಿನ ಸಿಹಿಯು ನಡೆಯುವ ಹಾದಿಗೆ ಹೂವಿನ ಹಾಸಿಗೆ ಅನುರಾಗ ಶುಭಯೋಗ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆ ಇರುವಾಗ ದಿನವು ಆನಂದವೇ ಹೀಗೆ ನಾವು ಕೂಡಿ ಹಾಡುವಾಗ ಬದುಕು ಸ್ವರ್ಗವೇ ಆಹಾ ಆಹಾ ಬಂದಂತೆ ಸೌಂದರ್ಯ ಸುರ ಸುಂದರಿ ಹೋ ಸುರಲೋಕದ ಸುಪರ್ಣದಾಗಿದೆ ಜಗ ಕೋಗಿಲೆ ಇದು ಹಾಡಿದೆ ನೀನಂದ್ರೆ ತುಂಬಾ ಇಷ್ಟ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆ ಇರುವಾಗ ದಿನವು ಆನಂದವೇ ಎಂದು ಹೀಗೆ ನಾವು ಕೂಡಿ ಹಾಡುವಾಗ ಬದುಕು ಸ್ವರ್ಗವೇ ಆಹಾ ನೋಡಿ ಮಲ್ಲೇಶ ಏನಂತ ಸುಮ್ದಿ ನಮ್ಗೋಸ್ಕರ ದೇವಸ್ಥಾನದಲ್ಲಿ ನಮ್ ದಾರಿ ಕಾಯ್ತಾ ಇರ್ತಾರೆ. ನಾವಿನ್ ತಡ ಮಾಡೋದು ಬೇಡ, ಬೇಗ ದೇವಸ್ಥಾನಕ್ಕೆ ಹೋಗಿ ಎಲ್ಲರೂ ಅಜ್ಜನಿಗೆ ಅರಿಕೆ ಸಲ್ಲಿಸೋಣ. ಬನ್ನಿ ಹೋಗೋಣ. ಪಾರ್ವತಿ, ನಿನ್ನೇನೆ ಹೊರಗಡೆ ಹೋದ ನನ್ನ ಸೊಂದಮ್ಮ ಸುರೇಂದ್ರ ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ. ಎಲ್ಲಿಗೆ ಹೋಗಿರ್ಬೋದು? ಏನಂದ್ರೆ ಅವನ ಬಗ್ಗೆ ನನಗೇನು ಕಾಳಜಿ ಇಲ್ಲ ಅಂತ ಅನ್ಕೊಂಡಿದ್ದೀರಾ? ನಾನು ಫೋನ್ ಮಾಡಿದೆ, ಆದ್ರೆ ಅವನು ರಿಸೀವ್ ಮಾಡ್ಲಿಲ್ಲ. ರೀ, ಅವನ ಬಗ್ಗೆ ನೀವೇನು ಚಿಂತೆ ಮಾಡಬೇಡ್ರಿ. ಸಾಯಂಕಾಲ ಮನೆ ಹೋಗಿ ಬಂದ್ರು ಬರ್ಬೋದು. ಅಷ್ಟೊತ್ತಿಗೆ ನಾವು ದೇವಸ್ಥಾನಕ್ಕೆ ಹೋಗಿ ಬರೋಣ. ನಡೀರಿ ಹೋಗೋಣ. ಆಯ್ತು ನಡಿ ಪಾರ್ವತಿ. ಸೃಷ್ಟಿಕರ್ತ ಬ್ರಹ್ಮನ ಕೈಯಿಂದ ತಪ್ಪಿಸಿಕೊಂಡು ಬಂದಿರುವ ಒಂದೇ ಒಂದು ಸಿಂಹ ಅಂದರೆ
ಅದು ಈ ಸೂರೇಂದ್ರ. ಈ ಕಲಿಯುಗದಲ್ಲಿ ಒಟ್ಟು ದಾನವೀರ ಸೂರಕರ್ಣನಾಗುವುದಕ್ಕಿಂತ ಹೊಸೆದುಕೊಂಡು ಕೌರವನಾಗಬೇಕು. ಈ ಊರಲ್ಲಿ ಏನೇ ಆಗಲಿ ಮೊದಲು ದುಡ್ಡು ಮಾಡಬೇಕು. ಯಾಕಂದರೆ ನನ್ನ ತಂದೆ ಕೋಟಿ ಕೋಟಿ ಗಟ್ಟಲೆ ಆಸ್ತಿ ಅಂತಸ್ತು ಬಂಗಾರ ವಜ್ರ ವೈಡೂರ್ಯ ಮಾಡಿಟ್ಟು ಸತ್ತು ಸುಡಗಾಡು ಸೇರಿದ. ಈ ಸೂರೇಂದ್ರನ ಕೋಪ ಇಷ್ಟೊಂದು ಬಚ್ಚಿಗೆ ಹೇಳುತ್ತಿರಲಿಲ್ಲ. ತನ್ನ ಮೊದಲನೇ ಹೆಂಡತಿಯ ಮಗ ಶಿವರಾಮನಿಗೆ ಸರ್ವ ಆಸ್ತಿ ಸೇರಬೇಕೆಂದು ಬಿಲ್ ಬರೆದಿಟ್ಟು ಸತ್ತು ಹೋಗಿದ್ದಾನಲ್ಲ, ಅದನ್ನೆಲ್ಲ ನೋಡಿಕೊಂಡು ಅವನ ಎರಡನೇ ಹೆಂಡತಿಯ ಮಗನಾದ ನಾನು ಗಂಟಿ ಹೊಡೆಯಬೇಕೆ? ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಯಾಕಂದರೆ ಮನೆಯಲ್ಲಿ ಮಡದಿ ಇದ್ದರೂ ಮೆಚ್ಚಿ ಮದುವೆಯಾದವಳ ಕರುಳಿನ ಕುಡಿ ನಾನು. ಆ ಮನೆಯಲ್ಲಿ ಶಿವರಾಮನಿಗೆ ಎಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ಈ ಸೂರೇಂದ್ರನಿಗೂ ಇದೆ. ಹೇಗಾದರೂ ಮಾಡಿ ಹೊಂಚು ಹಾಕಿ ಸಂಚು ಮಾಡಿ ಇಂಚಿಂಚು ಭೂಮಿಯು ದಕ್ಕದಾಗ